ಸಮಗ್ರ ಕೃಷಿ ಮಾಹಿತಿ ಇಲಾಖೆ ಅನ್ನಪೂರ್ಣ ಅಗ್ರಿಸ್ಪೇಸ್ಗೆ ಸ್ವಾಗತ ಸುಸ್ವಾಗತ. ಕಳೆದ ಕೆಲವು ದಿನಗಳಿಂದ ಸುಮಾರು ಮೇ 15ರಿಂದ ನಮ್ಮ ದೇಶದಲ್ಲಿ ಇದುವರೆಗೆ ಗರಿಷ್ಠ ತಾಪಮಾನ ದಾಖಲಾಗುತ್ತಿದೆ. ಹೇಳುವುದಾದರೆ ಇದು ಅನೇಕ ಪರಿಣಾಮಗಳನ್ನು ಹೊಂದಿದೆ. ಆದಾಗ್ಯೂ ಹೆಚ್ಚಿನ ತಾಪಮಾನವು ಬೆಳಗ್ಗೆ 9ರಿಂದ ಸಂಜೆ 5ರವರೆಗೆ ದಾಖಲಾಗುತ್ತಿದೆ. ಇದರಿಂದ ಈ ಬಾರಿಯೂ ಬೇಸಿಗೆ ಬೆಳೆ ನಾಟಿ ಮಾಡುವ ರೈತರು ನಷ್ಟ ಅನುಭವಿಸುವಂತಾಗಿದೆ. ಅಂದರೆ ಹೆಚ್ಚಿನ ತಾಪಮಾನದಿಂದ ಬೆಳೆ ಏಕೆ ಹಾಳಾಗುತ್ತದೆ, ಬೆಳೆ ಏಕೆ ಬೆಳೆಯುವುದಿಲ್ಲ, ನಮ್ಮಿಂದಾಗಿ ಬೆಳೆಗೆ ಒಂದಿಷ್ಟು ಪರಿಹಾರ ಸಿಗುತ್ತೋ ಇಲ್ಲವೋ ಕಾದು ನೋಡಬೇಕಿದೆ. ಇದನ್ನು ಕಡಿಮೆ ಮಾಡಲು ಏನಾದರೂ ಮಾರ್ಗವಿದೆಯೇ? ಅದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಹೆಚ್ಚಿನ ತಾಪಮಾನವು ಸಸ್ಯಗಳ ಮೇಲೆ ಯಾವ ಪರಿಣಾಮವು ಬೀರುತ್ತದೆ, ಪ್ರತಿಕೂಲ ಪರಿಸ್ಥಿತಿಗಳು ಯಾವುವು, ಇವುಗಳ ಬಗ್ಗೆ ನಾವು ಮೊದಲು ತಿಳಿದುಕೊಳ್ಳಬೇಕು. ಹೆಚ್ಚಿನ ತಾಪಮಾನ ಎಂದರೆ ತಾಪಮಾನವು ಸುಮಾರು 40 ಡಿಗ್ರಿಗಿಂತ ಹೆಚ್ಚಾಗಿರುತ್ತದೆ. ಅದಕ್ಕಾಗಿಯೇ ನಾವು ಅದನ್ನು ಹೆಚ್ಚಿನ ತಾಪಮಾನ ಎಂದು ಕರೆಯುತ್ತೇವೆ. 45 ಡಿಗ್ರಿ ಗರಿಷ್ಠವಾಗಿದೆ. ಈಗ ನಮ್ಮ ರಾಜ್ಯದಲ್ಲಿ ತಾಪಮಾನ ಸುಮಾರು 47 ಡಿಗ್ರಿ ಇದೆ ಎಂದು ಭಾವಿಸೋಣ. ಈ ಹೆಚ್ಚಿನ ತಾಪಮಾನದ ಸಮಯದಲ್ಲಿ ಯಾವುದೇ ಬೆಳೆಗಳು ಬೆಳೆಯುವುದಿಲ್ಲ, ಅಂದರೆ ಯಾವುದೇ ಸಸ್ಯಗಳು ಬೆಳೆಯುವುದಿಲ್ಲ. ಇದಕ್ಕೆ 5 ಕಾರಣಗಳಿವೆ. ಸಸ್ಯಗಳಲ್ಲಿ ಬದಲಾವಣೆಗಳು ಸಂಭವಿಸುವ ಈ 5 ಪ್ರಕರಣಗಳನ್ನು ನೀವು ತನಿಖೆ ಮಾಡಬಹುದು ಮತ್ತು ಅರ್ಥ ಮಾಡಿಕೊಳ್ಳಬಹುದು. 1. ಮೊಗ್ಗು ಕಡಿಮೆಯಾಗಿದೆ. ಸಸ್ಯದ ಬೆಳವಣಿಗೆ ಬಹುತೇಕ ಕಡಿಮೆಯಾಗಿದೆ. ಸಸ್ಯಗಳು ಪೌಷ್ಟಿಕಾಂಶದ ಮೌಲ್ಯವನ್ನು ಹೀರಿಕೊಳ್ಳುವುದಿಲ್ಲ. ನೆಲದಲ್ಲಿ ಬೇರುಗಳು ದುರ್ಬಲವಾಗುತ್ತಿವೆ. ಇದರ ನಂತರ ನಿರ್ಜಲೀಕರಣ ಸಂಭವಿಸುತ್ತದೆ. ಆದ್ದರಿಂದ ಸಸ್ಯವು ಅಗತ್ಯವಾದ ತೇವಾಂಶವನ್ನು ಹೊಂದಿರುವುದಿಲ್ಲ, ಅಂದರೆ ಗಿಡದಿಂದ ಹೆಚ್ಚು ನೀರು ಹೊರಹೋಗುತ್ತಿದೆ. 2ನೇಯದು ಪರಾಗಸ್ಪರ್ಶ, ಅಂದರೆ ಸಂಪರ್ಕವು ಅನಿಯಮಿತವಾಗಿದೆ. ಗರಿಷ್ಠ ತಾಪಮಾನ ಅಥವಾ ಹೆಚ್ಚಿನ ತಾಪಮಾನ ದಾಖಲಾಗಿದಾಗ ಪ್ರತಿಯೊಂದು ಬೆಳೆಯಲ್ಲಿ ಈ 5 ರೀತಿಯ ಸಮಸ್ಯೆಗಳು ಉದ್ಭವಿಸುತ್ತವೆ. ವಿಶೇಷವೆಂದರೆ ತರಕಾರಿ ಕೃಷಿಕರಿಂದ, ಅಂದರೆ ಬೇಸಿಗೆಯಲ್ಲಿ ತರಕಾರಿ ಮತ್ತು ಹತ್ತಿ ಬೆಳೆಯುವ ರೈತರಿಂದ ಮನವಿಗಳು ಬರುತ್ತಿವೆ. ಸಸ್ಯದಲ್ಲಿ ಬೆಳವಣಿಗೆ ಇಲ್ಲ ಅಥವಾ ಸಸ್ಯದ ಶಾಖೆಗಳು ಬೆಳೆಯುವುದಿಲ್ಲ. ಅಂದರೆ ಅತ್ಯಧಿಕ ತಾಪಮಾನ ದಾಖಲಾಗುವ ಮೊದಲು ಸಸ್ಯವು ಎಷ್ಟು ಬೆಳೆದಿದೆ, ಹೀಗೆ ಸೋಲುತ್ತಿದ್ದೇವೆ ಎಂದು ಹಲವರು ಕರೆ ಮಾಡಿ ಹೇಳುತ್ತಿದ್ದಾರೆ. ಫಸಲು ಇಲ್ಲ ಎಂದು ಕೆಲವರು ದೂರಿದರು. ನಾನು ಚೀನಾ ಪ್ರವಾಸದಲ್ಲಿರುವ ಕಾರಣ ನಾನು ನಿಮಗೆ ಲಭ್ಯವಿಲ್ಲ. ಇದು ಸ್ವಲ್ಪ ಸಮಯ, ಆದರೆ ನಾನು ಈ ಮಾಹಿತಿಯನ್ನು ನಿಮಗೆ ನೀಡುವ ಉದ್ದೇಶದಿಂದ ಹೇಳುತ್ತಿದ್ದೇನೆ. ಅನ್ನಪೂರ್ಣ ಅಗ್ರಿಸ್ಪೇಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ನೀವು 3ನೇ ಸಂಚಿಕೆಯನ್ನು ನೋಡಿದಾಗ ನಾನು ಮಣ್ಣಿನ ಬಗ್ಗೆ ಹೇಳಿದ್ದೇನೆ. ಮಣ್ಣಿನ ರಚನೆ ಹೇಗಿರಬೇಕು, ಅದು ಹೇಗೆ ಬದಲಾಯಿತು ಎಂಬುದನ್ನು ನಾನು ವಿವರಿಸಿದೆ. ಮಣ್ಣಿನ ಸಂಯೋಜನೆಯಲ್ಲಿ ಬದಲಾವಣೆಗಳು ಸಂಭವಿಸಿದಾಗ ಸಸ್ಯದ ಮೇಲೆ ವಿವಿಧ ರೀತಿಯ ಒತ್ತಡ ಉಂಟಾಗಬಹುದು. ಅದರಲ್ಲಿ ನಾನು ತಾಪಮಾನದ ಬಗ್ಗೆ ಮಾತನಾಡಿದ್ದೆ. ಅದೇನೆಂದರೆ 30 ವರ್ಷಗಳ ಹಿಂದೆ ಒಂದು ಕಾಲದಲ್ಲಿ ಮೇಲಿನಿಂದ ಬರುವ ತಾಪಮಾನಕ್ಕೂ, ಅಂದರೆ ಸೂರ್ಯನಿಂದ ಬರುವ ತಾಪಮಾನಕ್ಕೂ ಮತ್ತು ನಮ್ಮ ಮಣ್ಣಿನ ತಾಪಮಾನಕ್ಕೂ ವ್ಯತ್ಯಾಸವು ತುಂಬಾ ಹೆಚ್ಚಿತ್ತು. ಅಂದರೆ ಭೂಮಿಯು ಹೆಚ್ಚು ಶಾಖವನ್ನು ಹೀರಿಕೊಳ್ಳುವುದಿಲ್ಲ. ನಾವು ಬೆಳೆಗಳನ್ನು ಬೆಳೆಯುವ ನೆಲದ ತಾಪಮಾನವು ಹೆಚ್ಚು ಬದಲಾಗುವುದಿಲ್ಲ. ಅಂತೆಯೇ ಹೆಚ್ಚಿನ ತಾಪಮಾನ ಭೂಮಿಯ ಒಳಭಾಗದಲ್ಲಿ ಕಡಿಮೆ ಸಾಂಕ್ರಾಮಿಕವಾಗಿರುತ್ತದೆ. ಕಾರಣ ಭೂಮಿಯ ಸಾಂದ್ರತೆಯನ್ನು ಹೇಳಿದ್ದೆ. ಮಣ್ಣಿನ ಸಾಂದ್ರತೆಯು ಹೆಚ್ಚಾದರೆ ತಾಪಮಾನವು ಮಣ್ಣಿನಲ್ಲಿ ಹೀರಲ್ಪಡುತ್ತದೆ. ಹೆಚ್ಚಿನ ಶೇಕಡಾವಾರು ಹರಿಯುತ್ತಿದೆ. ಅಂದರೆ ಈಗ ಮೇಲಿನ ತಾಪಮಾನವು 45 ಡಿಗ್ರಿಗಳಾಗಿದ್ದರೆ ನೆಲದಲ್ಲೂ ಅದು ಸುಮಾರು 35 ಡಿಗ್ರಿಗಳಿಗೆ ಇಳಿಯುತ್ತದೆ. ಅಂದರೆ 30 ವರ್ಷಗಳ ಹಿಂದೆ ಹೀಗಿರಲಿಲ್ಲ. ಈಗ 45 ಡಿಗ್ರಿಗಿಂತ ಹೆಚ್ಚಿದ್ದರೆ ಎಂದುಕೊಳ್ಳಿ. ಭೂಮಿಯ ಒಳಗಡೆ 20ರಿಂದ 25 ಡಿಗ್ರಿ, ಅಂದರೆ ಆ ಕಾಲದಲ್ಲಿ ಮೇಲಿನ ತಾಪಮಾನ ಹೆಚ್ಚಿದ್ದರೂ
ನೆಲದ ಮೇಲಿನ ತಾಪಮಾನ ಕಡಿಮೆ. ಭೂಮಿಯು ಹೆಚ್ಚಿನ ಶಾಖವನ್ನು ಏಕೆ ಹೀರಿಕೊಳ್ಳುವುದಿಲ್ಲ? ನಾನು ಕಾರಣವನ್ನು ನೀಡಿದ್ದೇನೆ. ಮಣ್ಣಿನ ಕಣಗಳ ನಡುವಿನ ಅಂತರವೂ ಹೆಚ್ಚು. ಅಂದಿನಿಂದ 30 ವರ್ಷಗಳಲ್ಲಿ ಮಣ್ಣಿನ ಧಾನ್ಯಗಳು ನಡುವಿನ ಅಂತರವು ಗಣನೀಯವಾಗಿ ಕಡಿಮೆಯಾಗಿದೆ. ಅಂದರೆ ಸಾಂದ್ರತೆಯು ಅಧಿಕವಾಗಿದ್ದರೆ ಮಣ್ಣು ದಟ್ಟವಾಗಿರುತ್ತದೆ ಮತ್ತು ಮಣ್ಣಿನ ಪದರಗಳ ನಡುವಿನ ಅಂತರವಿಲ್ಲದೆ ಒಟ್ಟಿಗೆ ಅಂಟಿಕೊಳ್ಳುತ್ತದೆ. ಮಣ್ಣಿನ ಸಾಂದ್ರತೆ ಹೆಚ್ಚಾದಾಗಲೆಲ್ಲ ಸೂರ್ಯನ ಕಿರಣಗಳ ಭೂಮಿಯ ಮೇಲೆ ಬೀಳುತ್ತವೆ. ಸೂರ್ಯನ ಕಿರಣಗಳು ಮಣ್ಣಿನ ಪದರದ ಮೇಲೆ ಬಿದ್ದಾಗ ಅವು ಒಂದು ಪದರದಿಂದ ಇನ್ನೊಂದಕ್ಕೆ ಚಲಿಸುತ್ತವೆ, ಏಕೆಂದರೆ ಮಣ್ಣಿನ ಪದರಗಳ ನಡುವೆ ಯಾವುದೇ ಅಂತರವಿಲ್ಲ. ತಾಪಮಾನವು ಬಹಳ ವೇಗವಾಗಿ ಮತ್ತು ವ್ಯಾಪಕವಾಗಿ ಹರಡುತ್ತದೆ. ಇದೇ ಕಾರಣಕ್ಕೆ 5 minutes 58 seconds ನಾವು ಅದನ್ನು ಗಮನಿಸುವುದಿಲ್ಲ ಅಥವಾ ಅದರ ಬಗ್ಗೆ ಕಾಳಜಿ ವಹಿಸುವುದಿಲ್ಲ. ಆದರೆ ಗಂಭೀರ ಹಾನಿಯಾಗಿದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸುಗ್ಗಿಯ ಪರಿಸ್ಥಿತಿಯೂ ಇದೆ. ಅದೇನೆಂದರೆ ಮಣ್ಣಿನ ರಚನೆಯಲ್ಲಿನ ಬದಲಾವಣೆಗಳಿಂದಾಗಿ ತಾಪಮಾನವು ಹೆಚ್ಚಾಗಿದ್ದರೂ ನಮ್ಮ ಬೆಳೆಗಳು ಅದನ್ನು ತೆಗೆದುಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಅಂತಹ ಪರಿಸ್ಥಿತಿ ಉದ್ಭವಿಸುತ್ತದೆ. ನಮ್ಮ ಬೆಳೆಗಳು ನಾಶವಾಗುತ್ತವೆ. ಈ ಎಲ್ಲಾ ಬದಲಾವಣೆಗಳು ನಮ್ಮ ಗಮನಕ್ಕೆ ಬರುವುದಿಲ್ಲ. ನಾವು ಅವುಗಳನ್ನು ಮತ್ತೆ ಮತ್ತೆ ನಿರ್ಮಿಸುವುದಿಲ್ಲ. ನಾವು ಎಷ್ಟೇ ಮಾಡಿದರೂ ಏನೇ ಮಾಡಿದರೂ ಅದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮತ್ತೆ ನಾವು ಆ ಬದಲಾವಣೆಗಳನ್ನು ಹಿಂತಿರುಗಿಸದ ಹೊರತು ಭವಿಷ್ಯದಲ್ಲಿ ಯಾವುದೇ ಸಮಯದಲ್ಲಿ ಯಾವುದೇ ವರ್ಷದಲ್ಲಿ ನಾವು ಜಾಗರೂಕರಾಗಿರದಿದ್ದರೆ ಹೆಚ್ಚಿನ ತಾಪಮಾನ ದಾಖಲಾಗಿದ್ದರೆ ಪ್ರತಿಯೊಬ್ಬ ರೈತರು ಬಿತ್ತನೆ ಮಾಡಿದ ಬೆಳೆಗಳು ನಷ್ಟಕ್ಕೆ ಒಳಗಾಗುತ್ತವೆ. ಈ ಸಣ್ಣ ವಿವರಗಳನ್ನು ನೀವು ತಿಳಿದಿರಬೇಕು, ಏಕೆಂದರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಸೇರಿಸುತ್ತೇವೆ. ನಾವು ಅವುಗಳನ್ನು ಅಗತ್ಯಕ್ಕಿಂತ ಹೆಚ್ಚು ಹಾಕುತ್ತೇವೆ. ಸಾವಯವ ಗೊಬ್ಬರಗಳನ್ನು ಸಂಪೂರ್ಣವಾಗಿ ತಪ್ಪಿಸುವುದರಿಂದ ಆ ಮಣ್ಣಿನ ಕಣಗಳ ನಡುವಿನ ಅಂತರವು ಕಡಿಮೆಯಾಗಿದೆ. ಮಣ್ಣಿನ ಪದರಗಳ ನಡುವಿನ ಅಂತರವು ಕಡಿಮೆಯಾಗುತ್ತದೆ. ಅಲ್ಲದೆ ಮಣ್ಣಿನ ಕಣಗಳು ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ. ಆದ್ದರಿಂದ ತಾಪಮಾನವು ಮಣ್ಣಿನಲ್ಲಿ ಬಹಳ ವೇಗವಾಗಿ ಮತ್ತು ದೂರದವರೆಗೆ ಚಲಿಸುತ್ತದೆ. ಇದಲ್ಲದೆ ಹೆಚ್ಚಿನ ಶಾಖವು ನೆಲದಲ್ಲಿ ಸಿಕ್ಕಿಬಿದ್ದಿದೆ. ಈ ಕಾರಣದಿಂದಾಗಿ ಭೂಮಿಯು ಉಷ್ಣತೆಯು ಹೆಚ್ಚಾಗುತ್ತದೆ. ಎರಡನೆಯ ಕಾರಣವೆಂದರೆ ಗಾಳಿಯಲ್ಲಿ ಹೆಚ್ಚಿನ ತಾಪಮಾನ ನೆಲದ ಮೇಲೂ. ಈ ಕಾರಣದಿಂದಾಗಿ ಸಸ್ಯದಲ್ಲಿನ ನೀರಿನ ಪ್ರಮಾಣವು ಕಡಿಮೆಯಾಗುತ್ತದೆ. ಸಾಕಷ್ಟು ನೀರು ಇಲ್ಲದಿದ್ದರೆ ಸಸ್ಯಗಳಿಗೆ ನೀರಿನ ಕೊರತೆ ಇರುವಾಗ ದ್ಯುತಿಸಂಶ್ಲೇಷಣೆ ಸರಿಯಾಗಿ ಸಂಭವಿಸುವುದಿಲ್ಲ ಎಂದರ್ಥ. ಅಲ್ಲದೆ ಉಷ್ಣತೆಯು ಹೆಚ್ಚಳದಿಂದಾಗಿ ಬೇರುಗಳು ನೆಲದಲ್ಲಿ ಬೆಳೆಯುವುದಿಲ್ಲ. ಬೇರುಗಳು ಬೆಳೆಯದಿದ್ದಾಗ ಅವು ಕುಗ್ಗುತ್ತವೆ ಮತ್ತು ಕಣ್ಮರೆಯಾಗುತ್ತವೆ. ಶುಷ್ಕತೆಯನ್ನು ಹೆಚ್ಚಿಸುತ್ತವೆ. ಅಂದರೆ ಅವುಗಳಲ್ಲಿನ ತೇವಾಂಶವು ಕಡಿಮೆಯಾಗುತ್ತದೆ. ಸಸ್ಯದ ಎಲೆಗಳು ಮತ್ತು ಕೊಂಬೆಗಳಲ್ಲಿ ತೇವಾಂಶ ಕಡಿಮೆಯಾಗುತ್ತದೆ. ಬೇರುಗಳಲ್ಲಿನ ತೇವಾಂಶ ಕಡಿಮೆಯಾದ ಕಾರಣ ಸಸ್ಯವು ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತದೆ. ಆರ್ದ್ರತೆ ಕಡಿಮೆಯಾದಂತೆ ದ್ಯುತಿಸಂಶ್ಲೇಷಣೆ ನಿಧಾನವಾಗುತ್ತದೆ ಮತ್ತು ಮೊಳಕೆಯೊಡೆಯುವುದು ಕವಲೊಡೆಯುವುದು ನಿಲ್ಲುತ್ತದೆ. ಬೇರುಗಳನ್ನು ಅಭಿವೃದ್ಧಿಪಡಿಸಲು ಮೇಲೆ ವಿವರಿಸಿದಂತೆ ಆಹಾರವು ಕೆಳಗೆ ಪ್ರವೇಶಿಸಬೇಕು. ಅದು ನಿಲ್ಲುತ್ತದೆ. ಅಂದರೆ ನಿಲ್ಲುತ್ತದೆ. ಹೆಚ್ಚುವರಿಯಾಗಿ ದ್ಯುತಿಸಂಶ್ಲೇಷಣೆ ಸರಿಯಾಗಿ ಸಂಭವಿಸಲು ಪೋಷಕಾಂಶಗಳನ್ನು ಸಸ್ಯಕ್ಕೆ ಕಳುಹಿಸಬೇಕು. ಅವು ನಿಲ್ಲಿಸಿದವು. ಅಂದರೆ ಪ್ರಕ್ರಿಯೆಯು ಎರಡು ಕಡೆಯಿಂದ ನಿಂತುಹೋಯಿತು. ಕೆಳಗಿನಿಂದ ಮೇಲಕ್ಕೆ ಸರಬರಾಜು ಮಾಡಿದ ಆಹಾರವು ಪ್ರಕ್ರಿಯೆಯನ್ನು ಹೆಚ್ಚುತ್ತದೆ. ಅಲ್ಲದೆ ನಿರ್ಜಲೀಕರಣದಿಂದಾಗಿ ಎಲೆಗಳಲ್ಲಿನ ತೇವಾಂಶವು ಕಡಿಮೆಯಾಗುತ್ತದೆ. ನೀರಿನ ಸಾಕಷ್ಟು ಲಭ್ಯತೆಯಿಂದಾಗಿ ದ್ಯುತಿಸಂಶ್ಲೇಷಣೆಯು ಈ ಪ್ರಕ್ರಿಯೆಯು ನಿಲ್ಲುತ್ತದೆ. ಸಸ್ಯವು ಯಾವುದೇ ಮೊಗ್ಗುಗಳನ್ನು ಹೊಂದಿಲ್ಲ, ಯಾವುದೇ ಆಹಾರವನ್ನು ಉತ್ಪಾದಿಸುವುದಿಲ್ಲ ಮತ್ತು ಅದರ ಕಾರಣದಿಂದಾಗಿ ಆಹಾರ ಪೂರೈಕೆಯು ಇನ್ನು ಮುಂದೆ ಇರಬೇಕಾದಂತೆ ಇರುವುದಿಲ್ಲ. ಪೂರೈಕೆಯ ನಿಧಾನವಾಗುತ್ತಿದೆ. ಎರಡೂ ಕಡೆಗಳಲ್ಲಿ ಈ ಪ್ರಕ್ರಿಯೆಯು ನಿಧಾನವಾಗುತ್ತದೆ. ಪರಿಣಾಮವಾಗಿ ಬೆಳವಣಿಗೆಯು ಸಂಭವಿಸುವುದಿಲ್ಲ ಮತ್ತು ಪೌಷ್ಟಿಕಾಂಶದ ಕೊರತೆಯು ಹೆಚ್ಚಾಗುತ್ತದೆ. ಇದರ ಪರಿಣಾಮವಾಗಿ ಸಸ್ಯದ ಕೆಂಪು ಬಣ್ಣವು ಉಂಟಾಗುತ್ತದೆ. ಇಡೀ ಬೆಳೆ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ.
ಇದಲ್ಲದೆ ಅಂತಹ ಬದಲಾವಣೆಯು ಸಂಭವಿಸಿದಾಗ ಪರಾಗಸ್ಪರ್ಶವು ದುರ್ಬಲವಾಗಿ ರೂಪುಗೊಳ್ಳುತ್ತದೆ ಮತ್ತು ದುರ್ಬಲತೆಯಿಂದಾಗಿ ಪರಸ್ಪರ ಪ್ರಕ್ರಿಯೆಯು ಅನಿಯಮಿತವಾಗಿ ಉಳಿಯುತ್ತದೆ. ಪರಾಗಸ್ಪರ್ಶವು ನಿಯಮಿತವಾಗಿ ಸಂಭವಿಸುವುದಿಲ್ಲ. ಪರಿಣಾಮವಾಗಿ ಸಂತಾನೋತ್ಪತ್ತಿ ನಿಧಾನವಾಗುತ್ತದೆ. ಸಂತಾನೋತ್ಪತ್ತಿ ಸಂಭವಿಸಿದರೂ ಅದು ದುರ್ಬಲ ಸಂತಾನೋತ್ಪತ್ತಿಯಾಗಿದೆ ಮತ್ತು ನಾವು ಭ್ರೂಣಗಳು ಅಥವಾ ಬೀಜಕೋಶಗಳನ್ನು ಪಡೆಯುತ್ತೇವೆ. ಅವು ಗಾತ್ರದಲ್ಲಿ ಬಹಳ ಚಿಕ್ಕದಾಗಿರುತ್ತವೆ. ಈ ಎಲ್ಲಾ ಬದಲಾವಣೆಗಳು ಹೆಚ್ಚಿನ ತಾಪಮಾನದ ಕಾರಣದಿಂದಾಗಿ ಸಂಭವಿಸುತ್ತವೆ. ಆದರೆ ಈ ಬದಲಾವಣೆಗಳು ತುಂಬಾ ನಡೆಯುತ್ತಿವೆ. ನಮ್ಮ ಮೇಲಿನ ಗಾಳಿಯು ಉಷ್ಣತೆ ಮತ್ತು ನೆಲದ ತಾಪಮಾನದ ನಡುವಿನ ವ್ಯತ್ಯಾಸ, ಎರಡರ ನಡುವಿನ ವ್ಯತ್ಯಾಸವು ಕಡಿಮೆಯಾಗಿದೆ ಎಂಬುದು ದೊಡ್ಡ ಬದಲಾವಣೆಗೆ ಕಾರಣವಾಗಿದೆ. ಅಂದರೆ ನೆಲಕ್ಕೆ ಪ್ರವೇಶಿಸುವ ತಾಪಮಾನ ಹೆಚ್ಚಾಗಿದೆ. ಕೃಷಿ ಭೂಮಿಯ ಸಾಂದ್ರತೆಯು ಹೆಚ್ಚಳವೇ ಇದಕ್ಕೆ ಕಾರಣ. ಕೃಷಿ ಭೂಮಿಯು ಸಾಂದ್ರತೆ ಹೆಚ್ಚಿದಾಗ ಹೆಚ್ಚಿನ ತಾಪಮಾನವು ಒಳಭಾಗಕ್ಕೆ ತೂರಿಕೊಳ್ಳುತ್ತದೆ ಮತ್ತು ತೇವಾಂಶವನ್ನು ಕಡಿಮೆ ಮಾಡುತ್ತದೆ. ಆದರೆ ಸಸ್ಯಕ್ಕೆ ಉತ್ತಮವಾದ ಸೂಕ್ಷ್ಮಜೀವಿಗಳು ಸೇರಿದಂತೆ ಎಲ್ಲ ಸೂಕ್ಷ್ಮಜೀವಿಗಳನ್ನು ಕೊಲ್ಲುತ್ತದೆ. ಹೆಚ್ಚಿನ ತಾಪಮಾನದಿಂದಾಗಿ ಇಂಗಾಲವು ಕಳೆದು ಹೋಗುತ್ತದೆ. ಕಾರ್ಬನ್ ಸಹ ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸುತ್ತದೆ, ಇಂಗಾಲವನ್ನು ಮುಕ್ತಗೊಳಿಸುತ್ತದೆ. ಇದು ನಮ್ಮ ಕಣ್ಣಿಗೆ ಕಾಣಿಸುವುದಿಲ್ಲ, ಆದರೆ ಇಂಗಾಲವನ್ನು ಸುಟ್ಟರೆ ಅದು ವ್ಯರ್ಥವಾಗುತ್ತದೆ. ಚೆನ್ನಾಗಿ ಕೊಳೆತ ಇಂಗಾಲವು ಹೆಚ್ಚಿನ ತಾಪಮಾನದಲ್ಲಿಯೂ ನಿಧಾನವಾಗಿ ಕ್ಷೀಣಿಸುತ್ತದೆ. ರಾಸಾಯನಿಕ ಕ್ರಿಯೆಯು ಸಂಭವಿಸುತ್ತದೆ ಮತ್ತು ಅದು ಭೂಮಿಯನ್ನು ಬಿಡುತ್ತದೆ. ಕಾರ್ಬನ್ ದೂರ ಹೋದಾಗ ಸೂಕ್ಷ್ಮಜೀವಿಗಳು ಸಾಯುತ್ತವೆ. ಇದಲ್ಲದೆ ಈ ತಾಪಮಾನಗಳಿಂದಾಗಿ ಇಂಚಿನ ಮಟ್ಟವು ತುಂಬಾ ಹೆಚ್ಚಾಗಿದೆ. ಆದ್ದರಿಂದ ಅನೇಕ ಬದಲಾವಣೆಗಳು ನಡೆಯುತ್ತವೆ. ಆದರೆ ನಾವು ಮೇಲಿನ ತಾಪಮಾನವನ್ನು ನಿಯಂತ್ರಿಸುವ ಅರ್ಥವಲ್ಲ. ಅದರಿಂದ ನಾವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದರೆ ಕೆಲವು ಮಬ್ಬಾದ ಪ್ರದೇಶಗಳಲ್ಲಿ ಬೆಳೆ ಕಡಿಮೆ ಸೂರ್ಯನ ಬೆಳಕನ್ನು ಪಡೆಯುತ್ತದೆ. ಇದರಿಂದ ಅವರಿಗೆ ಪರಿಹಾರ ಸಿಗುತ್ತದೆ. ಆದರೆ ಹೆಚ್ಚಿನ ಬೆಳೆಗಳಿಗೆ ನಾವು ಇದನ್ನು ಮಾಡಲು ಸಾಧ್ಯವಿಲ್ಲ. ನಾವು ತುಂಬಾ ಕಡಿಮೆ ತರಕಾರಿಗಳು ಇಲ್ಲದಿದ್ದರೆ ಹೂವಿನ ಬೆಳೆಗಳನ್ನು ಮಾಡುತ್ತೇವೆ. ಹತ್ತಿ ಮತ್ತು ಇತರ ತರಕಾರಿ ಬೆಳೆಗಳಿಗೆ ನಾವು ನಿಯಮಿತವಾಗಿ ನೆರಳು ಬಲೆಗಳನ್ನು ಅನ್ವಯಿಸುವುದಿಲ್ಲ. ಈ ಕಾರಣದಿಂದಾಗಿ ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರಿಂದ ಅವು ಹೆಚ್ಚಿನ ತಾಪಮಾನದ ಒತ್ತಡಕ್ಕೆ ಒಳಗಾಗುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಮೇಲಿನ ತಾಪಮಾನವು ಕಡಿಮೆಯಾಗದಿದ್ದಾಗ ನಾವು ನೆಲದ ಮೇಲಿನ ತಾಪಮಾನವನ್ನು ಕಡಿಮೆ ಮಾಡಬೇಕಾಗುತ್ತದೆ. ಭೂಮಿಯ ಮೇಲಿನ ತಾಪಮಾನವನ್ನು ಕಡಿಮೆ ಮಾಡಬೇಕು ಎಂದು ನಾನು ಹಲವು ಬಾರಿ ಹೇಳಿದ್ದೇನೆ. ಕಳೆದ 5 ವರ್ಷಗಳಿಂದ ನಾನು ಹೇಳುತ್ತೇನೆ. ಅಂದರೆ ನಾವು ಮಣ್ಣಿನಲ್ಲಿ ಕಾರ್ಬೋನಿಕ್ ಪದಾರ್ಥಗಳನ್ನು ಪ್ರಮಾಣವನ್ನು ಹೆಚ್ಚಿಸುವುದಿಲ್ಲ. ನಮ್ಮ ಮಣ್ಣಿನಲ್ಲಿ ಸಸ್ಯಗಳಿಗೆ ಉಪಯುಕ್ತವಾದ ಸೂಕ್ಷ್ಮಾಣುಜೀವಿಗಳ ಶೇಕಡಾವಾರು ಮತ್ತು ಜನಸಂಖ್ಯೆಯನ್ನು ನಾವು ಹೆಚ್ಚಿಸದಿದ್ದರೆ ನಾವು ಗಂಭೀರ ನಷ್ಟವನ್ನು ಅನುಭವಿಸುತ್ತೇವೆ. ಅವು ನಮ್ಮ ಕಣ್ಣಿಗೆ ಕಾಣದಂತಹ ಹಾನಿಯನ್ನುಂಟು ಮಾಡುತ್ತವೆ, ಆದರೆ ಅವು ಬಹಳಷ್ಟು ಹಾನಿಯನ್ನುಂಟು ಮಾಡುತ್ತವೆ. ನೀವು ಇದನ್ನು ಗಮನಿಸಿ, ಇದನ್ನು ಗುರುತಿಸಿ. ಪ್ರತಿ ಬಾರಿಯೂ ಯೂರಿಯಾ, DAP, ಪೊಟ್ಯಾಷಿಯಂ ಅಥವಾ ಕೀಟನಾಶಕ ಮತ್ತು ಕೀಟನಾಶಕಗಳಿಂದ ಬೆಳೆಗೆ ಲಾಭವಾಗುತ್ತದೆ ಎಂಬ ಈ ತಪ್ಪು ಕಲ್ಪನೆಯಿಂದ ಹೊರಬನ್ನಿ. ನಾನು ಕಳೆದ 5 ವರ್ಷಗಳಿಂದ ಇದನ್ನು ಅನೇಕ ಸಭೆಗಳಲ್ಲಿ ಹೇಳುತ್ತಿದ್ದೇನೆ. ಆದರೂ ನಾನು ಇದನ್ನು ಯೂಟ್ಯೂಬ್ ಚಾನಲ್ನಲ್ಲಿ ಹೇಳಿದ್ದೇನೆ. ಇಷ್ಟೆಲ್ಲ ಮಾಡಿದ ಮೇಲೂ ನಿನ್ನಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಪುಸ್ತಕದಲ್ಲಿ ಹೇಳಿದ್ದೆ. ಕೆಲವೇ ಜನರು ಈ ಸೂಕ್ಷ್ಮ ತಾಂತ್ರಿಕ ಸಮಸ್ಯೆಗಳನ್ನು ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ನಾವು ಮಾಡುತ್ತಿರುವುದು ತಪ್ಪು ಎಂದು ಅರಿತುಕೊಳ್ಳುತ್ತಾರೆ. ಆದರೆ ಹೆಚ್ಚಿನ ಜನರು ಕೇಳುತ್ತಾರೆ ಮತ್ತು ನಂಬುವುದಿಲ್ಲ. ಹೆಚ್ಚಿನ ರೈತರಲ್ಲಿ ನಷ್ಟ ಯೋಜನೆ ಸಾಮಾನ್ಯವಾಗಿದೆ. ನಾನು ಬಹುಜನ ರೈತರಲ್ಲಿ ಹೇಳಿದ್ದೇನೆ, ಇದರಿಂದ ಹೊರಬನ್ನಿ. ಈ ಎಲ್ಲ ತಾಂತ್ರಿಕ ಸಮಸ್ಯೆಗಳು ಅವು ಏನೇ ಇರಲಿ, ನಾವು ಯಾವಾಗಲೂ ಅವುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕೃಷಿ ಮಾಡಬೇಕು. ಕೀಟನಾಶಕಗಳು ಇವುಗಳು ನಮ್ಮ ಕೈಯಲ್ಲಿವೆ. ನೀವು ಎಷ್ಟು ಬೇಕಾದರೂ ನೀಡಬಹುದು. ನಿಮಗೆ ಬೇಕಾದುದನ್ನು ನೀವು ಸಿಂಪಡಿಸಬಹುದು. ಉಳಿದವುಗಳನ್ನು ಅನುಸರಿಸಬೇಕು. ಪ್ರತಿ ವರ್ಷ ಇಲ್ಲದಿದ್ದರೆ ನಾವು ಹೀಗೆ ಕಳೆದುಕೊಳ್ಳುತ್ತೇವೆ. 2 ತಿಂಗಳ ನಂತರ ಬೆಳೆ ತೆಗೆಯಬೇಕಾದಾಗ ಪರಿಸ್ಥಿತಿ. ಜಾನುವಾರುಗಳ ಗೊಬ್ಬರದಿಂದ ಜೈವಿಕ ಗೊಬ್ಬರ ಮತ್ತು
ಜೈವಿಕ ನಿಯಂತ್ರಕಗಳನ್ನು ಅಭಿವೃದ್ಧಿಪಡಿಸಿ ಮತ್ತು ಮಣ್ಣಿನಲ್ಲಿ ತೇವಾಂಶವಿರುವಾಗ ಅದನ್ನು ಅನ್ವಯಿಸಿ. ಯಾವುದೇ ಸಮಸ್ಯೆಗೆ ಸಂಬಂಧಿಸಿದಂತೆ ಅನೇಕ ರೈತರನ್ನು ಕರೆದರೆ ನಾನು ಅವರನ್ನು ಕೇಳುವ ಮೊದಲು ಪ್ರಶ್ನೆ, ನಿಮ್ಮ ಭೂಮಿಗೆ ನೀವು ಲಸಿಕೆ ಹಾಕಿದ್ದೀರಾ ಎಂದು ಕೇಳಿದರು. ಜಾನುವಾರು ಗೊಬ್ಬರ, ಜೈವಿಕ ಗೊಬ್ಬರ, ಜೈವಿಕ ನಿಯಂತ್ರಕಗಳನ್ನು ಬೆರೆಸಿ ಚಿಕಿತ್ಸೆ ನೀಡಲಾಗಿದೆಯೇ ಎಂದು ಕೇಳುತ್ತೇನೆ. ಬಹುತೇಕರು ಇಲ್ಲ ಸರ್, ಪ್ರತಿಯೊಬ್ಬ ರೈತರು ಒಂದೇ ಉತ್ತರ ನೀಡುತ್ತಾರೆ ಎನ್ನುತ್ತಾರೆ. ಇದರರ್ಥ ನಾನು ಏನು ಮಾಡುತ್ತಿದ್ದೇನೆ, ನನ್ನ ಅನುಯಾಯಿಗಳು ಸಹ ಅದನ್ನು ಅನುಸರಿಸುತ್ತಿಲ್ಲ. ನೀವು ಪಾಲಿಸಿದರೆ ಪರಿಣಾಮಗಳು ಉಂಟಾಗುತ್ತವೆ. ಹವಾಮಾನದಲ್ಲಿ ಇಂತಹ ಏರುಪೇರುಗಳಿಂದ ನಾವು ನಮ್ಮ ಬೆಳೆಗಳನ್ನು ರಕ್ಷಿಸಿಕೊಳ್ಳಬೇಕು. ಇದನ್ನು ಒತ್ತಡ ಎಂದು ಕರೆಯಲಾಗುತ್ತದೆ. ಈ ಪರಿಸರದ ಒತ್ತಡಗಳನ್ನು ನಾವು ನೇರವಾಗಿ ಎದುರಿಸಲು ಸಾಧ್ಯವಿಲ್ಲ, ಆದರೆ ಅವುಗಳಿಂದ ಸಸ್ಯಗಳನ್ನು ರಕ್ಷಿಸಲು ಕೆಲವು ಉಪಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ. ಅಂದರೆ ಭೂಮಿಯ ಮೇಲೆ ನಾವು ಇಂತಹ ವಾತಾವರಣವನ್ನು ಸೃಷ್ಟಿಸಬೇಕು. ಮೇಲೆ ಶೆಡ್ನೆಟ್ ಹಾಕಬಹುದು, ಇಡೀ ಬೆಳೆಗೆ ಮಾಡುವಂತಿಲ್ಲ, ಎಲ್ಲಾ ಬೆಳೆಗಳಿಗೂ ಮಾಡುವಂತಿಲ್ಲ. ಆದರೆ ಮಣ್ಣಿನ ಹವಾಮಾನ ಬದಲಾವಣೆ ನಮ್ಮ ಕೈಯಲ್ಲಿದೆ. ನಾವು ಅವುಗಳನ್ನು ಸ್ವಲ್ಪ ಮಟ್ಟಿಗೆ ನಿಯಂತ್ರಿಸಬಹುದು. ಇದನ್ನು ನಿಯಂತ್ರಿಸಲು ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು. ಆಗ ಬೆಳೆ ಸಿದ್ಧವಾಗುತ್ತದೆ. ತೆಗೆಯುವ ಅಗತ್ಯವಿಲ್ಲ ಎಂದು ರೈತರಿಗೆ ತಿಳಿಸಿದ್ದೇನೆ. ನೀವು ತಕ್ಷಣ ಏನು ಮಾಡಬೇಕು? ಆಗಾಗ್ಗೆ ನೀರು ಹಾಕುವುದು ಮತ್ತು ಮೇಲ್ಭಾಗವು ಒಣಗಿದಾಗ ನಂತರ ಉಳುಮೆ ಮಾಡಬೇಕು. ಇದನ್ನು ಹೆಚ್ಚಾಗಿ ಮಾಡಬೇಕು. ನಂತರ ಉಳುಮೆ ತುಂಬಾ ಆಳಕ್ಕೆ ಹೋಗಬಾರದು. 2 ಇಂಚು ಏರಿದರೆ ಸಾಕು. 2 ಇಂಚು ಅಂತರ ಉಳುಮೆ ಮಾಡುವುದರಿಂದ ಒಳಗಿನ ಪದರ ಮತ್ತು ಮೇಲಿನ ಪದರದ ನಡುವೆ ಅಂತರವಿರುತ್ತದೆ. ಈ ಕಾರಣದಿಂದಾಗಿ ತಾಪಮಾನವು ಒಳಗೆ ಹೋಗುವುದಿಲ್ಲ, ನಿಲ್ಲುತ್ತದೆ. ಕಡಿಮೆ ತಾಪಮಾನವು ಒಳಗೆ ಹೋಗುತ್ತದೆ. ನೀರಾವರಿ ನಂತರ ಒಣಗಿದ ನಂತರ ಅಂತರ ಉಳುಮೆ ಮಾಡಬೇಕು. ಅಲ್ಲದೆ ಸಾವಯವ ಗೊಬ್ಬರವನ್ನು ತಕ್ಷಣವೇ ಸಾವಯವ ಗೊಬ್ಬರಕ್ಕೆ ಸೇರಿಸಲಾಗುತ್ತದೆ. ಸಸ್ಯಗಳ ಬಳಿ ಮಣ್ಣಿನಲ್ಲಿ ಹಾಕಿ, ಅದನ್ನು ಮಣ್ಣಿನಲ್ಲಿ ಹಾಕಿ, ನೀರು ಹಾಕಿ, ಮತ್ತೆ ಗೊಬ್ಬರ ಹಾಕಿ. ಆಳವಾಗಿ ಉಳುಮೆ ಮಾಡಬೇಡಿ. 2 ಇಂಚು ಸಾಕು. ಮೇಲೆ ನೇಗಿಲು ಹೀಗೆ ಮಾಡುವುದರಿಂದ ಮಾತ್ರ ಬೆಳೆ ಸುರಕ್ಷಿತವಾಗಿ ಉಳಿಯುತ್ತದೆ. ಹೆಚ್ಚುವರಿಯಾಗಿ ಪೌಷ್ಟಿಕಾಂಶದ ಮೌಲ್ಯವನ್ನು ಹೀರಿಕೊಳ್ಳಲು ಸಸ್ಯದ ಬೇರುಗಳು ಮತ್ತಷ್ಟು ಬೆಳೆಯಬೇಕು. ಸಸ್ಯಗಳಿಗೆ ಹಾನಿ ಮಾಡಬಾರದು. ಸಸ್ಯದ ಬೇರುಗಳ ಬಳಿ ಗೊಬ್ಬರವನ್ನು ಹಾಕಬಾರದು. ಸಸ್ಯವು ಒತ್ತಡಕ್ಕೊಳಗಾಗುತ್ತದೆ. ಆದ್ದರಿಂದ ಸಸ್ಯದಿಂದ ಸ್ವಲ್ಪ ದೂರದಲ್ಲಿ ರಸಗೊಬ್ಬರವನ್ನು ಅನ್ವಯಿಸಿ. ಸಸ್ಯದಿಂದ ರಸಗೊಬ್ಬರವನ್ನು ನೀಡಬೇಕು. ನಂತರ ಸಸ್ಯವು ಅದನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳುವುದಿಲ್ಲ. ಏನು ಮಾಡಬೇಕು? ತಾಪಮಾನವು ಅಧಿಕವಾಗಿದ್ದರೆ ರಸಗೊಬ್ಬರವನ್ನು ಹೆಚ್ಚಿಗೆ ಮತ್ತು ಕಡಿಮೆ ಪ್ರಮಾಣದಲ್ಲಿ ಅನ್ವಯಿಸಬೇಕು. ಎಲ್ಲಾ ರೀತಿಯ ಪೋಷಕಾಂಶಗಳು ಲಭ್ಯವಿವೆಯೇ ಎಂದು ಹೆಚ್ಚಾಗಿ ಖಚಿತಪಡಿಸಿಕೊಳ್ಳಿ. ಏಕೆಂದರೆ ಗಮನದಲ್ಲಿಟ್ಟುಕೊಂಡು ನಾವು ಈ 3 ಮಾತ್ರ ನೀಡುತ್ತೇವೆ: ಯೂರಿಯಾ, ಡಿಎಪಿ, ಪೊಟ್ಯಾಷಿಯಂ. ಆದರೆ 15ನೇ ದಿನದಿಂದ ಮೊಳಕೆಯೊಡೆಯುವವರೆಗೆ ಈ 16 ಅಂಶಗಳು ಅಗತ್ಯವಿದೆ. ಇದನ್ನು ಹಲವು ಬಾರಿ ಹೇಳಿದ್ದೇನೆ. ವಿಶೇಷ ವಿಭಾಗವೂ ಇದೆ. 16 ಪೋಷಕಾಂಶಗಳ ಮೌಲ್ಯಗಳನ್ನು ನಾನು ವಿವರಿಸುತ್ತೇನೆ. ಅವು ಯಾವುದೇ ಸಸ್ಯ ಹಂತದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತವೆ. ಪ್ರತಿ ಹಂತದಲ್ಲಿ 16 ಅಂಶಗಳ ಅಗತ್ಯವಿದೆ. ಇಲ್ಲದಿದ್ದರೆ ಪ್ರತಿ ಹಂತದಲ್ಲಿ ಕೆಲವು ಅಂಶಗಳು ಹೆಚ್ಚು ಅಗತ್ಯವಿದೆ, ಕೆಲವು ಅಂಶಗಳು ಕಡಿಮೆ ಅಗತ್ಯ. ಅವುಗಳೆಂದರೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂ ಮಾತ್ರ. ನಮ್ಮ ಬೆಳೆ ಈ 3ರಿಂದಲೇ ಆಗುತ್ತದೆ ಎಂದು ಹಲವರು ಭಾವಿಸುತ್ತಾರೆ. ಇದರಿಂದ ಹೊರಗೆ ಬನ್ನಿ. ಉಷ್ಣತೆಯು ಅಧಿಕವಾಗಿರುವಾಗ ಈ 16 ರೀತಿಯ ಅಂಶಗಳು ಲಭ್ಯವಾಗಬೇಕು. ಏಕೆಂದರೆ ಯಾವುದೇ ಅಭಿವೃದ್ಧಿ ಇಲ್ಲ. ಸಾರಜನಕ, ಮ್ಯಾಗ್ನೀಷಿಯಂ ಅನ್ನು ಸ್ವಲ್ಪ ಹೆಚ್ಚು ಪ್ರಮಾಣದಲ್ಲಿ ಬಳಸಬೇಕು. ಉಳಿದವುಗಳನ್ನು ಕಡಿಮೆ ಪ್ರಮಾಣದಲ್ಲಿ ಹೆಚ್ಚಾಗಿ ಲಭ್ಯವಾಗುವಂತೆ ಮಾಡಬೇಕು. ಹೆಚ್ಚಾಗಿ ತೇವಾಂಶ ಒಣಗಿದ ತಕ್ಷಣ ಇಂಟರ್ನೇಗಿಲು 2 ಇಂಚುಗಳಿಗಿಂತ ಹೆಚ್ಚು ಉಳುಮೆ ಮಾಡಬೇಡಿ. 5ರಿಂದ 6 ಇಂಚು ಅಂತರದಲ್ಲಿ ಉಳುಮೆ ಮಾಡಬೇಡಿ. ಮೇಲಿನದ್ದನ್ನು ಮಾಡಬೇಕು. ಈ ಕಾರಣದಿಂದಾಗಿ ತಾಪಮಾನವು ಒಳಗೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಇದೀಗ ಪಶುಗೊಬ್ಬರ ಮಾಡಲು ಸಮಯವಿಲ್ಲ ಎಂದು ಕೆಲವರು ಹೇಳುತ್ತಾರೆ. ಪ್ರತಿಭಾ ಬಯೋಟೆಕ್ನಲ್ಲಿ ಅವನಿ 40 ಕೆಜಿ ಚೀಲ, ಆ 2 ಚೀಲಗಳನ್ನು ತೆಗೆದುಕೊಳ್ಳಿ. ಪುಡಮಿ 20 ಕೆಜಿ, ಕೊಕೋಲಿ 20 ಕೆಜಿ. ಈ 3ರ ಮಿಶ್ರಣವು ಯೂರಿಯಾ, ಮ್ಯಾಗ್ನೀಷಿಯಂ ಸಲ್ಫೇಟ್, ಪೊಟ್ಯಾಷಿಯಂ, ಖನಿಜಗಳು, ಕ್ಯಾಲ್ಷಿಯಂ, ಮ್ಯಾಗ್ನೀಷಿಯಂ ಮತ್ತು ಗಂಧಕದ ಮಿಶ್ರಣವಾಗಿದೆ ಮತ್ತು ಹೆಚ್ಚಿನ ಅಗತ್ಯವಿಲ್ಲ. ತಾಪಮಾನವು ಕಡಿಮೆಯಾಗುವವರೆಗೆ ಕನಿಷ್ಠ 2 ಬಾರಿ ಮಿಶ್ರಣ ಮಾಡಿ ಮತ್ತು ಇದನ್ನು 10 ದಿನಗಳ ಮಧ್ಯಂತರದಲ್ಲಿ 2 ಬಾರಿ ನೀಡಬೇಕು. ನೀರು ಅವರ ಮಣ್ಣಿನ ಒಳಗೆ ಹೋಗಬೇಕು. ಮಣ್ಣಿನೊಳಗೆ ಒಮ್ಮೆ pH ಮಟ್ಟವು ಕಡಿಮೆಯಾಗುತ್ತದೆ. ಇಂಗಾಲದ ಶೇಕಡವಾರು ಹೆಚ್ಚಾಗುತ್ತದೆ. ಮಣ್ಣಿನೊಳಗೆ ಬೆಳೆಯುವ ಸೂಕ್ಷ್ಮಾಣುಜೀವಿಗಳಿಂದ ಬೇರುಗಳು ಆರೋಗ್ಯಕರವಾಗಿರುತ್ತವೆ. ಬೇರುಗಳ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ ಮತ್ತು ಶಕ್ತಿಯನ್ನು ನೀಡುತ್ತವೆ.
ಮೇಲಿನಿಂದ ಶಾಖ ಇರುವವರೆಗೆ ಪೌಷ್ಟಿಕಾಂಶದ ಮೌಲ್ಯವು ಹೆಚ್ಚಾಗುವುದಿಲ್ಲ, ಏಕೆಂದರೆ ನಾವು ಹೆಚ್ಚಾಗಿ ನೀರು ಹಾಕುತ್ತೇವೆ. ಸಸ್ಯವು ನೀರನ್ನು ಹೀರಿಕೊಳ್ಳುತ್ತದೆ. ನಂತರ ಮೇಲಿನಿಂದ ಸ್ವಲ್ಪ ಶಾಖವಿದೆ, ಕರಿಯ ಕಾಣಿಸಿಕೊಳ್ಳುತ್ತದೆ. ಇದರ ನಂತರ ದ್ಯುತಿ ಸಂಶ್ಲೇಷಣೆ ನಡೆಯುತ್ತದೆ. ಇದೆಲ್ಲ ಮತ್ತೆ ಎತ್ತಿಕೊಳ್ಳುತ್ತದೆ. ನಂತರ ಸಸ್ಯವು ಬೆಳೆಯುತ್ತದೆ, ಶಾಖೆಗಳು ಹೆಚ್ಚಾಗುತ್ತವೆ, ಶೌರ್ಯವು ಚೆನ್ನಾಗಿ ನಡೆಯುತ್ತದೆ. ಆರೋಗ್ಯಕರ ಪರಾಗ ಉತ್ಪಾದನೆಯು ಉತ್ತಮ ಶೌರ್ಯಕ್ಕೆ ಕಾರಣವಾಗುತ್ತದೆ. ನಾವು ಈ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಳದಿದ್ದರೆ ನೀವು ಖಂಡಿತವಾಗಿಯೂ ನಿಮ್ಮ ಬೆಳೆಯನ್ನು ತೆಗೆದುಹಾಕಬೇಕಾಗುತ್ತದೆ. ಯೂರಿಯಾ, ಡಿಎಪಿ, ಪೊಟ್ಯಾಷ್ನಂತಹ ರಾಸಾಯನಿಕ ಗೊಬ್ಬರಗಳನ್ನು ಮಾತ್ರ ಹೆಚ್ಚಿನ ಪ್ರಮಾಣದಲ್ಲಿ ಸೇರಿಸಿದರೆ ಬೆಳವಣಿಗೆ ಆಗುವುದಿಲ್ಲ. ಹಾಗಾಗುವುದಿಲ್ಲ. ಆ ಯೋಚನೆಯಿಂದ ಹೊರಬನ್ನಿ. ನಾವು ಮೊದಲನೆಯದಾಗಿ ನಮ್ಮ ನೆಲದ ಮಟ್ಟವನ್ನು ತಕ್ಷಣವೇ ಬದಲಾಯಿಸಬೇಕಾಗಿದೆ. ತಾತ್ಕಾಲಿಕ ಪರಿಹಾರಕ್ಕಾಗಿ ಇದನ್ನು ಮಾಡಬೇಕು. ಪ್ರತಿ ವರ್ಷ ಪ್ರತಿ 2 ಬೆಳೆ ಅವಧಿಯಲ್ಲಿ ನೀವು ಹಸಿರು ಗೊಬ್ಬರವನ್ನು ಸೇರಿಸಿ ಮತ್ತು ಅದನ್ನು ಮಣ್ಣಿನಲ್ಲಿ ಮಿಶ್ರಣ ಮಾಡಿ. ಇದು ಪ್ರತಿಯೊಬ್ಬರ ಅಭ್ಯಾಸವಾಗಬೇಕು. ಕೊಯ್ಲು ಮಾಡಿದ ನಂತರ ಸಾಧ್ಯವಾದರೆ ನೀರು ಹಾಕಿ, ಮತ್ತೊಮ್ಮೆ ಹಸಿರೆಲೆ ಗೊಬ್ಬರವನ್ನು ಹಾಕಿ. 40 ದಿನಗಳ ಅವಧಿಯೊಳಗೆ ಪ್ರತಿ ಬಾರಿ 40 ದಿನಗಳವರೆಗೆ ಹಸಿರು ಗೊಬ್ಬರವನ್ನು ಹೆಚ್ಚಿಸಿ. ಇದನ್ನು ಫಿಲ್ಟರ್ ಮಾಡಿ ಮತ್ತು ಮಣ್ಣಿನಲ್ಲಿ ಮಿಶ್ರಣ ಮಾಡಿ. ಇದು ಕೊಳೆಯಲು 15 ದಿನಗಳನ್ನು ತೆಗೆದುಕೊಳ್ಳುತ್ತದೆ. ಇನ್ನೂ ಒಂದು ಅಂತರ ಉಳಿದಿದ್ದರೆ 30 ದಿನಗಳವರೆಗೆ ಕೊಳೆಯಲು ಬಿಡಿ. ಹಸಿರೆಲೆ ಗೊಬ್ಬರ ಹೆಚ್ಚಿದಷ್ಟು ಉತ್ತಮ. ನಾವು ಅದನ್ನು ಹೆಚ್ಚು ಬಾರಿ ಸೇರಿಸುತ್ತೇವೆ, ಹೆಚ್ಚು ಇಂಗಾಲವನ್ನು ಪಡೆಯುತ್ತೇವೆ. ಬಹಳಷ್ಟು ಕಾರ್ಬನ್ ಇದ್ದರೆ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳು, ಮಣ್ಣಿನಲ್ಲಿ ವಾಸಿಸುವ ಸೂಕ್ಷ್ಮಜೀವಿಗಳು ಮಾತ್ರ ಬೆಳೆಯುತ್ತವೆ. ಆ ಕಾರಣದಿಂದಾಗಿ ಬೇರಿನ ವ್ಯವಸ್ಥೆಯು ಉತ್ತಮವಾಗಿ ಬೆಳೆಯುತ್ತದೆ, ಉತ್ತಮವಾಗಿ ಹರಡುತ್ತದೆ ಮತ್ತು ಅಗತ್ಯವಿರುವಷ್ಟು ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ. ಈ ಬದಲಾವಣೆಗಳನ್ನು ಮಾಡದಿದ್ದರೆ ಎಷ್ಟೇ ಹೂಡಿಕೆ ಮಾಡಿದರೂ ವ್ಯರ್ಥ. ದಯವಿಟ್ಟು ಯೂರಿಯಾ, ಡಿಎಪಿ, ಪೊಟ್ಯಾಷಿಯಂ ಅಥವಾ ಕೀಟನಾಶಕಗಳನ್ನು ಅತಿಯಾಗಿ ಬಳಸಬೇಡಿ. ನಮಗೆ ಏನು ಲಭ್ಯವಿದೆ ಮತ್ತು ನಾವು ಎಷ್ಟು ಹೂಡಿಕೆ ಮಾಡಬಹುದು ಎಂಬ ಗೊಂದಲದಿಂದ ಹೊರಗೆ ಬನ್ನಿ. ಆ ಬೆಳೆ ಉಳಿಸಲಿಲ್ಲ, ಹೆಚ್ಚು ಇಳುವರಿ ಕೊಡಲು ಸಾಧ್ಯವಿಲ್ಲ. ಮಣ್ಣಿನ ಸಂಯೋಜನೆಯು ಬಹಳ ಪ್ರಭಾವಶಾಲಿಯಾಗಿದೆ. ಮೊದಲ 3 ಸಂಚಿಕೆಗಳಲ್ಲಿ ನಾನು ಈ ಬಗ್ಗೆ ಮಾತನಾಡಿದ್ದೇನೆ. ನಾನು ONBA ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ದೇನೆ. ಇದು ಮಾರುಕಟ್ಟೆಗೆ ಬಂದಿದೆ. ಈ ಪುಸ್ತಕದಲ್ಲಿ ಸಂಪೂರ್ಣ ಕೃಷಿ ಮಾಹಿತಿಯನ್ನು ಸೇರಿಸಲಾಗಿದೆ. ನಾನು ಬರೆದಿರುವ 48 ಪ್ರಶ್ನೆಗಳ ಪುಸ್ತಕವನ್ನು ನಿಮ್ಮ ರಚನೆಯ ಪ್ರಕಾರ ಪುಸ್ತಕ ರೂಪದಲ್ಲಿ ಪ್ರಸ್ತುತಪಡಿಸುತ್ತಿದ್ದೇನೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಕಾಮೆಂಟ್ನಲ್ಲಿ ನಾನು ಲಿಂಕ್ ಅನ್ನು ಸಹ ನೀಡಿದ್ದೇನೆ. ನೇರವಾಗಿ ಬುಕ್ ಮಾಡಲು ಬಯಸುವವರಿಗೆ ನಮ್ಮ ಕಂಪನಿ ಮತ್ತು ವ್ಯವಸ್ಥಾಪಕರ ಸಂಖ್ಯೆಯನ್ನು ನಿಮ್ಮ ಪರದೆಯ ಮೇಲೆ ನೀಡಲಾಗುತ್ತದೆ. ನಿಮ್ಮ ಪ್ರದೇಶಕ್ಕಾಗಿ ವ್ಯವಸ್ಥಾಪಕರನ್ನು ಕರೆ ಮಾಡಿ ಮತ್ತು ನೀವು ಪುಸ್ತಕವನ್ನು ಪಡೆಯಬಹುದು. ಈ ಪುಸ್ತಕವನ್ನು ಮುದ್ರಿಸಲು ನಮಗೆ ಸುಮಾರು 40 ವೆಚ್ಚವಾಯಿತು. ನಾನು ಅದನ್ನು ಉಚಿತವಾಗಿ ನೀಡಬಾರದು. ಉಚಿತವಾಗಿ ಸಿಕ್ಕರೂ ಅದರ ಬೆಲೆ ಗೊತ್ತಿಲ್ಲ. ನೀವು ಅದನ್ನು ಉಚಿತವಾಗಿ ಪಡೆದರೆ ನೀವು ಅದನ್ನು ಓದುವುದಿಲ್ಲ. ನಮ್ಮ ಸಿಬ್ಬಂದಿ ಈ ರೀತಿ ಉಚಿತವಾಗಿ ಪುಸ್ತಕಗಳನ್ನು ನೀಡಿ ಹಂಚಿದರೆ ವಾರದೊಳಗೆ ಪುಸ್ತಕಗಳು ಮುಗಿಯುತ್ತವೆ. 50,000 ಪುಸ್ತಕಗಳು. ಇವುಗಳನ್ನು ಉಚಿತವಾಗಿ ನೀಡುವ ಮೂಲಕ ನಾನು ಅವುಗಳನ್ನು 1 ವಾರದಲ್ಲಿ ವ್ಯರ್ಥ ಮಾಡುವುದಿಲ್ಲ. ಅದಕ್ಕಾಗಿಯೇ ಕೃಷಿಯ ಬಗ್ಗೆ ತಿಳಿದುಕೊಳ್ಳಲು ಬಯಸುವ ರೈತ, ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳಲು ಬಯಸುವ ರೈತ, ಅದನ್ನು ಸರಿಪಡಿಸಲು ಬಯಸುವ ರೈತಗೆ 10 ಪಾವತಿಸುತ್ತಾನೆ. ಈ ಪುಸ್ತಕವನ್ನು ಕೇವಲ 10 ರೂಗೆ ಪಡೆಯಿರಿ. 10 ಬಹಳ ಕಡಿಮೆ ಮೊತ್ತ. 45 ಖರ್ಚು ಮಾಡಿದ್ದೇನೆ. ಕೃಷಿ ಸಂಬಂಧಿತ ಮಾಹಿತಿ ನೀಡಲು ನಿಮ್ಮೆಲ್ಲರಿಗೂ ಮುಕ್ತವಾಗಿ ನೀಡುತ್ತೇನೆ. ಉಚಿತವಾಗಿ ಕೊಟ್ಟರೆ ವ್ಯರ್ಥ. ಇದರ ಮೌಲ್ಯ ತಿಳಿದಿಲ್ಲ. 10 ರೂಪಾಯಿ ಹಾಕುವ ಮೂಲಕ ನೀವು ಅದನ್ನು ತೆಗೆದುಕೊಳ್ಳುತ್ತೀರಿ ಮತ್ತು ಅದಕ್ಕೆ ನೀವೇ ಅರ್ಹರು ಎಂದು ಪರಿಗಣಿಸಿ. ನಮ್ಮ ಸಿಬ್ಬಂದಿ ಉಚಿತವಾಗಿ ಕೊಟ್ಟರೆ ಮರದ ಕೆಳಗೆ ಕುಳಿತವರೆಲ್ಲರೂ ತೆಗೆದುಕೊಳ್ಳುತ್ತಾರೆ. ಎಲ್ಲರೂ ತೆಗೆದುಕೊಳ್ಳುತ್ತಾರೆ. 2 ಅಥವಾ 3 ಓದಲಾಗುತ್ತದೆ. ಉಳಿದ ಪುಸ್ತಕಗಳು ವ್ಯರ್ಥವಾಗುತ್ತವೆ, ಎಸೆಯಲಾಗಿದೆ ಅಥವಾ ಮಾರಾಟ ಮಾಡಲಾಗಿದೆ. ಅದು ಸಂಭವಿಸದಿರಬಹುದು. ಆ ಪುಸ್ತಕವನ್ನು ಬಹಳ ಮೌಲ್ಯಯುತವಾಗಿದೆ. ಇದು ಅಮೂಲ್ಯವಾದ ಮಾಹಿತಿಯನ್ನು ಒಳಗೊಂಡಿದೆ. ಹಲವಾರು ದಿನಗಳ ಶ್ರಮ ಮತ್ತು ಸಮಯದ ನಂತರ ನಾನು ಪುಸ್ತಕವನ್ನು ಮುಗಿಸಿ ಮಾರುಕಟ್ಟೆಗೆ ಕಳುಹಿಸಿದೆ. ಆಸಕ್ತ ರೈತರಿಗೆ 10 ರೂಪಾಯಿ ಮಾತ್ರ. ರೈತರಿಗೆ ಸಹಾಯ ಮಾಡಬೇಕೆಂದಿದ್ದರೂ ಪ್ರಯೋಜನವಾಗಿಲ್ಲ, ಏಕೆಂದರೆ ಅದರ ಮುದ್ರಣಕ್ಕೆ 45 ರೂಪಾಯಿ ಖರ್ಚು ಮಾಡಿದ್ದೇನೆ. 10 ರೂಪಾಯಿ ಪಾವತಿಸುವ ಮೂಲಕ ನೀವು ಪುಸ್ತಕದ ಸ್ವಾಧೀನವನ್ನು ಪಡೆಯುತ್ತೀರಿ. ಆ ಅಧಿಕಾರದೊಂದಿಗೆ ನೀವು ಅದರಲ್ಲಿ ಕೆಲವನ್ನು ಓದುತ್ತೀರಿ. ಇನ್ನು 10 ಜನರಿಗೆ ಹೇಳುವ ಉದ್ದೇಶದಿಂದ 10 ರೂಪಾಯಿ ಮಾತ್ರ ಕೊಡಿ ಎಂದು ಕೇಳುತ್ತಿದ್ದೇನೆ. ONBA ಪುಸ್ತಕಕ್ಕೆ 10 ಪಾವತಿಸಿ. ONBA ಎಂದರೆ ಸಾವಯವ ಮತ್ತು ಪೌಷ್ಟಿಕಾಂಶದ ಸಮತೋಲನದ ಕೃಷಿ. ONBA ಸಾವಯವ ಮತ್ತು ಪೌಷ್ಟಿಕಾಂಶದ ಸಮತೋಲಿತ ಕೃಷಿಯನ್ನು ಸೂಚಿಸುತ್ತದೆ.
ಇದನ್ನು ಅನುಸರಿಸುವ ರೈತರು ಹೆಚ್ಚಿನ ಇಳುವರಿ ಪಡೆಯುತ್ತಿದ್ದಾರೆ. ಅಂತಹ ಹೆಚ್ಚಿನ ತಾಪಮಾನದಲ್ಲಿಯೂ ಇಳುವರಿಯು ಉತ್ತಮವಾಗಿರುತ್ತದೆ. ನಿಮ್ಮ ಹಸಿರು ಮೆಣಸಿನಕಾಯಿ ಬೆಳೆಯನ್ನು ನೀವು ನೋಡಿರಬೇಕು. ಈ ವಿಡಿಯೋ ಕಡಪ ಜಿಲ್ಲೆಯ ರೈತರದ್ದು. ಆ ಮೆಣಸಿನಕಾಯಿ ಬೆಳೆಯಿಂದ ರೈತರು ಇಂದಿಗೂ ಉತ್ತಮ ಫಸಲು ಪಡೆಯುತ್ತಿದ್ದಾರೆ. ನಾವು ಈ ಮಣ್ಣಿನ ಸಂಯೋಜನೆಯನ್ನು ಬದಲಾಯಿಸಿದ್ದೇವೆ. ಕಳೆದ 3-4 ವರ್ಷಗಳಿಂದ ಆ ರೈತರು ನಾನು ಸೂಚಿಸಿದ ವಿಧಾನಗಳನ್ನು ಅನುಸರಿಸುತ್ತಿದ್ದಾರೆ. ಈ ONBAಯ ಅಭ್ಯಾಸಗಳನ್ನು ಅನುಸರಿಸಿ ಅವರ ಕೃಷಿ ಭೂಮಿಯ ರಚನೆಯು ಸುಧಾರಿಸಿದೆ. ಆ ಕಾರಣದಿಂದಾಗಿ ಅಂತಹ ಹೆಚ್ಚಿನ ತಾಪಮಾನದ ಹೊರತಾಗಿಯೂ ಅವರ ಬೆಳೆಗಳು ಚೆನ್ನಾಗಿ ಬೆಳೆಯುತ್ತಿವೆ. ಉತ್ತಮ ಇಳುವರಿ ಪಡೆಯುತ್ತಿರುವಾಗ ದುರಾದೃಷ್ಟವಶಾತ್ ನಷ್ಟ ಸಂಭವಿಸಿದಾಗ ನಾವು ತಕ್ಷಣ ಸರಿಪಡಿಸುವ ಕ್ರಮಗಳನ್ನು ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಆದರೆ ನಾವು ಮುಂಚಿತವಾಗಿಯೇ ಇದ್ದೇವೆ. 30 ವರ್ಷಗಳ ಹಿಂದೆ ನಮ್ಮ ಕೃಷಿ ಭೂಮಿಯು ರಚನೆ ಹೇಗಿತ್ತು? ಅಲ್ಲದೆ ಪುನಃಸ್ಥಾಪನೆಗಾಗಿ ONBA ವಿಧಾನದ ಪ್ರಕಾರ ಮಾತ್ರ ಕಿಲೋಗ್ರಾಂಗಳಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಪ್ರತಿ ಬೆಳೆಗೆ ಮೊದಲು 500 ಕೆಜಿ ಪಶುವಿನ ಗೊಬ್ಬರವನ್ನು ಸಾವಯವ ಗೊಬ್ಬರಗಳೊಂದಿಗೆ ನೆಲದಲ್ಲಿ ಮಿಶ್ರಣ ಮಾಡಬೇಕು. 10ರಿಂದ 15 ದಿನಗಳವರೆಗೆ ಮಣ್ಣಿನಲ್ಲಿ ಮಿಶ್ರಣ ಮಾಡಿ. ಬೆಳೆಗಳ ನಡುವಿನ ಅಂತರದಲ್ಲಿ ಮಣ್ಣಿನಲ್ಲಿ ಹಸಿರು ಗೊಬ್ಬರವನ್ನು ಸೇರಿಸಿ ಅವುಗಳನ್ನು ಕಡ್ಡಾಯಗೊಳಿಸಿ. 3 ವರ್ಷಗಳ ನಂತರ ನಿಮ್ಮ ಮಣ್ಣು ಚಿನ್ನದ ಬಣ್ಣಕ್ಕೆ ತಿರುಗುತ್ತದೆ. ನೀವು ಯಾವ ಬೆಳೆಯನ್ನು ಬಿತ್ತಿದರೂ ಹವಾಮಾನ ಪರಿಸ್ಥಿತಿಗಳ ಹೊರತಾಗಿಯೂ ನೀವು ಖಂಡಿತವಾಗಿಯೂ ಹೆಚ್ಚಿನ ಲಾಭವನ್ನು ಪಡೆಯುತ್ತೀರಿ. ದಯವಿಟ್ಟು ಇದನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮತ್ತು ಭವಿಷ್ಯವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮಾಡಿ. ನಂತರ ಅದರ ಬಗ್ಗೆ ಯೋಚಿಸುವ ಮನಸ್ಥಿತಿಯಿಂದ ಹೊರಬಂದರೆ ಪ್ರತಿಯೊಬ್ಬ ರೈತರು ಹೊರಬರಬೇಕು. 500 ಕೆಜಿಯಷ್ಟು ಗೋವಿನ ಸಗಣಿ ಸಿಗುತ್ತಿಲ್ಲ ಎಂದು ಕೆಲ ರೈತರು ತಿಳಿಸಿದ್ದಾರೆ. ಎಕರೆಗೆ 500 ಕೆಜಿ ದನದ ಸಗಣಿ ಸಿಗದಿದ್ದರೆ ರೈತನಾಗುವುದು ಹೇಗೆ? ಪ್ರತಿ ವರ್ಷ 500 ಕೆಜಿ ಚೆನ್ನಾಗಿ ಕೊಳೆತ ಹಸುವಿನ ಸಗಣಿಯಲ್ಲಿ 10 ಕೆಜಿ ಟ್ರೈಕೋಡರ್ಮ ವಿರಿಡಿ, 10 ಕೆಜಿ ಸುಡೋಮೊನಸ್ ಬ್ಯಾಚಿಲರ್ ಸಬ್ಸ್ಟಿಲಿಸ್ ಜೈವಿಕ ಗೊಬ್ಬರವನ್ನು ಸೇರಿಸಿ ನೀವು ನಿರ್ದಿಷ್ಟವಾಗಿ ಸೇರಿಸುತ್ತೀರಿ. ನೀವು ಖರೀದಿಸಲು ಬಯಸಿದರೆ ಬೆಲೆ ಹೆಚ್ಚು. 10 ಕೆಜಿ ಜೈವಿಕ ಗೊಬ್ಬರದ ಮಿಶ್ರಣವನ್ನು ಖರೀದಿಸಲು ನಿಮಗೆ ಸಾಕಷ್ಟು ವೆಚ್ಚವಾಗುತ್ತದೆ. ಆದರೆ ಅವನಿ ಎಂಬ 10 ಕೆಜಿ ಚೀಲದಲ್ಲಿ 20 ಕೆಜಿ ಸಮಾನ ಸಾವಯವ ಗೊಬ್ಬರ ಹಾಕುತ್ತೇವೆ. ಅದು ನಿಮಗೆ ಉಚಿತವಾಗಿದೆ. ನಾನು ಅದನ್ನು ಉಚಿತವಾಗಿ ನೀಡುತ್ತಿದ್ದೇನೆ. ನಿಮ್ಮ ಸಮಸ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ನಾನು ಅವನಿ 40 ಕೆಜಿ ತೋಟದಲ್ಲಿ ಸಾವಯವ ಗೊಬ್ಬರವನ್ನು ಹೊರತುಪಡಿಸಿ ಅನೇಕ ಪದಾರ್ಥಗಳನ್ನು ನೀಡುತ್ತಿದ್ದೇನೆ. ಅಲ್ಲದೆ ಪುಡಿ, ಬೇವಿನ ಪುಡಿ ಇವುಗಳಿಗೆ ಮಾತ್ರ ಹಣ ತೆಗೆದುಕೊಂಡು ಮಿಕ್ಸ್ ಮಾಡುತ್ತೇನೆ. ನಾವು ನಿಮಗೆ 20 ಕೆಜಿ ಮೌಲ್ಯದ ಜೈವಿಕ ಗೊಬ್ಬರವನ್ನು ಉಚಿತವಾಗಿ ನೀಡುತ್ತೇವೆ. ದಯವಿಟ್ಟು ಇದನ್ನು ಇತರ ಸಾವಯವ ಗೊಬ್ಬರಗಳೊಂದಿಗೆ ಹೋಲಿಸಬೇಡಿ. 20 ಕೆಜಿ ಸಾವಯವ ಗೊಬ್ಬರವನ್ನು ಯಾರೂ ಉಚಿತವಾಗಿ ನೀಡುವುದಿಲ್ಲವಂತೆ. ಸರ್ಕಾರದ ಪ್ರಕಾರ 20 ಕೆಜಿ ಜೈವಿಕ ಗೊಬ್ಬರದ ಬೆಲೆ ಕನಿಷ್ಠ 1200ರಿಂದ 1500 ಆಗಲಿದೆ. ಸಾವಯವ ಗೊಬ್ಬರಗಳ ಹೊರತಾಗಿ ಇನ್ನೂ ಅನೇಕ ಪದಾರ್ಥಗಳಿವೆ. 40 ಕೆಜಿ ತೋಟದಲ್ಲಿ ಜೈವಿಕ ಗೊಬ್ಬರಕ್ಕಿಂತ ಹೆಚ್ಚಿನ ಪದಾರ್ಥಗಳಿವೆ. 1200ರಿಂದ 1500 ರೂಪಾಯಿ ಮೌಲ್ಯದ ಸಾವಯವ ಗೊಬ್ಬರವನ್ನು 40 ಕೆಜಿ ಚೀಲದಲ್ಲಿ ಉಚಿತವಾಗಿ ನೀಡಲಾಗುತ್ತದೆ. ಕಾರ್ಬನ್ ಅಂಶವನ್ನು ಹೆಚ್ಚಿಸಲು ನಾನು ಕ್ಯಾಸ್ಟರ್ ಪೌಡರ್, ಬೇವಿನ ಪುಡಿ, ವರ್ಮಿ ಕಾಂಪೋಸ್ಟ್ ಮತ್ತು ಹ್ಯೂಮಿಕ್ ಆಮ್ಲವನ್ನು ಸೇರಿಸುತ್ತಿದ್ದೇನೆ. ಖನಿಜಗಳ ಮಿಶ್ರಣವನ್ನು ತಯಾರಿಸುವಾಗ ಶಂಖಚಿಪ್ಪುಗಳನ್ನು ಸಹ ಸೇರಿಸಲಾಗುತ್ತದೆ. ಇದು ತುಂಬಾ ಶಕ್ತಿಯುತವಾಗಿದೆ. ಆದ್ದರಿಂದ ನಿಮ್ಮ ಬಳಿ ಹಸುವಿನ ಸಗಣಿ ಲಭ್ಯವಿಲ್ಲದಿದ್ದಾಗ ಅದರಲ್ಲಿ 2 ಚೀಲಗಳನ್ನು ಬಳಸಿ. ನೀವು ಮೂಲ ಪ್ರಾಣಿಗಳ ಗೊಬ್ಬರವನ್ನು ಹೊಂದಿಲ್ಲದಿದ್ದರೆ ಹೆಚ್ಚುವರಿ 2 ಚೀಲಗಳನ್ನು ಬಳಸಿ. ಟ್ರೈಕೋಡರ್ಮ ವಿರಿಡಿ, ಸುಡೋಮೊನಾಸ್ ಫ್ಲೋರೋಸೆನ್ಸ್, ಬ್ಯಾಸಿಲಸ್ ಸಬ್ಸ್ಟಿಲಿಸ್ ಮಣ್ಣಿನಲ್ಲಿ ಕಂಡುಬಂದಿದೆ. ಇಂಗಾಲದ ಪ್ರಮಾಣ ಹೆಚ್ಚುತ್ತದೆ. COC ಬಳಕೆಯಿಂದ pH ನಿಷ್ಕ್ರಿಯಗೊಳ್ಳುತ್ತದೆ. ನಿಮ್ಮ ಮಣ್ಣು ಮತ್ತು ರಚನೆ ಹೀಗಿರಬೇಕು. ನಿಮ್ಮ ಮಣ್ಣಿನಲ್ಲಿ ಯಾವುದೇ ಹವಾಮಾನದಲ್ಲಿ ಯಾವುದೇ ಮಣ್ಣಿನಲ್ಲಿ ಸಸ್ಯವು ಬೆಳೆಯಲು ಇವೆಲ್ಲವನ್ನೂ ಪೂರೈಸಬೇಕು. ಆಗ ಮಾತ್ರ ನೀವು ಹೆಚ್ಚು ಇಳುವರಿಯನ್ನು ಪಡೆಯುತ್ತೀರಿ. ನಾನು ಹೇಳಿದಂತೆ ಮಾಡಿದರೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ.
ಎಲ್ಲಾ ವಿಧಾನಗಳನ್ನು ಮೊದಲಿನಿಂದಲೂ ಮಾಡಬೇಕು. ಕೇವಲ ರಾಸಾಯನಿಕ ಗೊಬ್ಬರಗಳನ್ನು ಸೇರಿಸುವುದರಿಂದ ಫಲಿತಾಂಶ ಸಿಗುವುದಿಲ್ಲ. ಹಸಿರೆಲೆ ಗೊಬ್ಬರ ಹಾಕಿ 500 ಕೆಜಿ ಹಸುವಿನ ಸಗಣಿ ಮಿಶ್ರಿತ ಬಯೋ ರೆಗ್ಯುಲೇಟರ್ ಅನ್ನು ಮಣ್ಣಿನಲ್ಲಿ ಬೆರೆಸಲಾಗಿದೆ. ನಂತರ ರಾಸಾಯನಿಕ ಗೊಬ್ಬರಗಳನ್ನು ಕಿಲೋಗಟ್ಟಲೆ ಹಾಕಿ ಕೊಕೋಲಿ ಮತ್ತು ಪುಡಮಿ ಮಿಶ್ರಣವನ್ನು ಸೇರಿಸಿ. ಆಗ ಮಾತ್ರ ನಿಮಗೆ ಪ್ರತಿಫಲ ಸಿಗುತ್ತದೆ. ರಾಸಾಯನಿಕ ಗೊಬ್ಬರಗಳನ್ನು ಮಾತ್ರ ಬಳಸಲಾಗುತ್ತದೆ. ಕಿಲೋಗ್ರಾಂಗಳಲ್ಲಿ ONBA ಬಳಸಲಾಗುವುದಿಲ್ಲ. ONBA ವಿಧಾನ ಎಲ್ಲಾ ವಿಧಗಳಿವೆ. ಯಾವುದೇ ಪೂರ್ವಾಪೇಕ್ಷಿತಗಳನ್ನು ಪೂರೈಸದೆ ಕೇವಲ ರಾಸಾಯನಿಕ ಗೊಬ್ಬರಗಳನ್ನು ಬಳಸುವುದು ಖಂಡಿತವಾಗಿಯೂ ಫಲಿತಾಂಶವನ್ನು ನೀಡುವುದಿಲ್ಲ. ಏಕೆಂದರೆ ನಿಮ್ಮ ಭೂಮಿಯು ಹವಾಮಾನ ಸೂಕ್ತವಲ್ಲ. ಮೊದಲನೆಯದಾಗಿ ಅನುಕೂಲಕರ ವಾತಾವರಣವನ್ನು ನಿರ್ಮಿಸಬೇಕು. ONBA ವಿಧಾನ ಅದರ ಬಗ್ಗೆ ಅಷ್ಟೇ. ONBAನಲ್ಲಿ ಸಾವಯವ ಪದಾರ್ಥವು ಮಣ್ಣನ್ನು ಸೂಚಿಸುತ್ತದೆ. ಪೋಷಕಾಂಶಗಳು ಸಸ್ಯಗಳಿಗೆ ಮಣ್ಣಿಗೆ ಸಾವಯವ ಪದಾರ್ಥದ ನೀಡದೆ ಗಿಡಕ್ಕೆ ಪೋಷಕಾಂಶ ನೀಡಿದರೆ ಸಾಲದು. ONBA ಮೊದಲನೆಯದಾಗಿ ಮಣ್ಣಿಗೆ ಅದರಲ್ಲಿ ಸಾವಯವ ಪದಾರ್ಥಗಳ ಇದ್ದ ನಂತರ ಸಸ್ಯಕ್ಕೆ ಪೋಷಕಾಂಶಗಳಿವೆ. ಪೋಷಕಾಂಶಗಳನ್ನು ಎಕರೆಗೆ ಕೆಜಿಯಂತೆ ನೀಡಬೇಕು. ಒಂದನ್ನು ಮಾಡದೆ ಇನ್ನೊಂದು ಮಾಡಿದರೆ ಸಾಕಾಗುವುದಿಲ್ಲ. ಆದ್ದರಿಂದ ONBA ವಿಧಾನವನ್ನು ಅನುಸರಿಸಿ ಅಧಿಕ ತಾಪಮಾನವಿರಲಿ ಅಥವಾ ಅಧಿಕ ಮಳೆಯಾಗಲಿ ನಿಮ್ಮ ಬೆಳೆಗೆ ಯಾವುದೇ ತೊಂದರೆಯಾಗುವುದಿಲ್ಲ. ತಾಪಮಾನವು ತುಂಬ ಹೆಚ್ಚಾದರೆ ಸಸ್ಯಗಳು 60 ಡಿಗ್ರಿಗಿಂತ ಹೆಚ್ಚು ಮೊಳಕೆಯೊಡೆಯುವುದಿಲ್ಲ. ಕೆಲವು ಮರುಭೂಮಿ ಸಸ್ಯಗಳು ಮಾತ್ರ ಉಳಿಯುತ್ತವೆ. ತಾಪಮಾನವು 50 ಡಿಗ್ರಿ ಮೀರಿದರೆ ಸಸ್ಯಗಳು ಸಾಯುತ್ತವೆ. ಇದೀಗ ತಾಪಮಾನವು 47 ಡಿಗ್ರಿ. ಅದಕ್ಕಾಗಿಯೇ ಮರುಭೂಮಿ ಪ್ರದೇಶಗಳಲ್ಲಿ ಸಸ್ಯಗಳು ಒಣಗುತ್ತವೆ. 50 ಡಿಗ್ರಿ ಮತ್ತು 52 ಡಿಗ್ರಿ ತಾಪಮಾನಗಳಲ್ಲಿ ಸಸ್ಯಗಳು ಮೊಳಕೆಯೊಡೆಯುವುದಿಲ್ಲ. ಹತ್ತಿ, ಮೆಣಸಿನಕಾಯಿ, ತರಕಾರಿಗಳು ಇರುವುದಿಲ್ಲ. ತೋಟಗಾರಿಕಾ ಬೆಳೆಗಳು ಸಹಿಸುವುದಿಲ್ಲ. ಮರುಭೂಮಿ ಸಸ್ಯಗಳು ಮಾತ್ರ ಉಳಿದುಕೊಂಡಿವೆ. ಆದ್ದರಿಂದ ಸಸ್ಯಗಳು ಹೆಚ್ಚಿನ ತಾಪಮಾನವನ್ನು ಸಹಿಸಿಕೊಳ್ಳಬಲ್ಲವು. ಅಂತಹ ಪ್ರತಿಕೂಲ ಪರಿಸ್ಥಿತಿಗಳಲ್ಲಿಯೂ ಸಸ್ಯವು ಆರೋಗ್ಯಕರವಾಗಿಡಲು ONBA ವಿಧಾನವನ್ನು ಅಳವಡಿಸಿಕೊಳ್ಳಿ. ಭೂಮಿಗೆ ಸಾವಯವ ಸಸ್ಯಗಳಿಗೆ ಪೋಷಕಾಂಶಗಳ ಸಮತೋಲನ ಇರಬೇಕು. ಇದನ್ನು ಅತ್ಯಂತ ಸಮತೋಲಿತ ರೀತಿಯಲ್ಲಿ ನೀಡಬೇಕು. ಈ ವಿಧಾನವನ್ನು ಅಳವಡಿಸಿಕೊಂಡರೆ ಪ್ರತಿಕೂಲ ವಾತಾವರಣದಲ್ಲೂ ನಮ್ಮ ಬೆಳೆ ಚೆನ್ನಾಗಿ ಬರುತ್ತದೆ. ಈ ಹೆಚ್ಚಿನ ತಾಪಮಾನದಿಂದ ಸಸ್ಯಗಳನ್ನು ಉಳಿಸಿಕೊಳ್ಳಲು ನೀವು ತಕ್ಷಣ ಇದನ್ನು ಮಾಡಬೇಕು. ಅವನಿ 2 ಚೀಲ, ಪುಡಮಿ 20 ಕೆಜಿ, ಕೊಕೋಲಿ 20 ಕೆಜಿ, ಉಳಿದ ಪೋಷಕಾಂಶಗಳಾದ NPK, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಗಂಧಕವನ್ನು ಸ್ವಲ್ಪವಾಗಿ ಬೆರೆಸಬಹುದು. ಯೂರಿಯಾ, ಮ್ಯಾಗ್ನೀಷಿಯಂ ಸಲ್ಫೇಟ್ ಸ್ವಲ್ಪ ಹೆಚ್ಚು ಇರಬೇಕು, ಉಳಿದವು ಕಡಿಮೆ ಇರಬೇಕು. ಇವುಗಳನ್ನು 10 ದಿನಗಳಿಗೊಮ್ಮೆ ನೀಡಬೇಕು. ಶಾಖ ಕಡಿಮೆಯಾಗುವವರೆಗೆ ಇದನ್ನು ಕಡಿಮೆ ಪ್ರಮಾಣದಲ್ಲಿ ನೀಡಬೇಕು. 10 ದಿನಗಳಿಗೊಮ್ಮೆ ನೀಡಬೇಕು. ನೀರು ಸೇರಿಸಿ ಒದ್ದೆಯಾದ ನಂತರ ಅಂತರವನ್ನು ಉಳುಮೆ ಮಾಡಿ. ಅದನ್ನು ತುಂಬ ಆಳವಾಗಿ ಮಾಡಬೇಡಿ. ಕೇವಲ 2 ಇಂಚು ಮಾಡಿ. ಹೀಗೆ ಮಾಡುವುದರಿಂದ ಬೇರುಗಳಲ್ಲಿ ಮತ್ತೆ ಬೆಳೆಯುವುದು ಖಚಿತ. ಸಸ್ಯವು ಪೋಷಕಾಂಶಗಳನ್ನು ಚೆನ್ನಾಗಿ ಹೀರಿಕೊಳ್ಳುತ್ತದೆ. ಸಂಪೂರ್ಣ ಆಹಾರ ಪೂರೈಕೆ ಸಮರ್ಪಕ ಪೂರೈಕೆಯನ್ನು ಖಚಿತಪಡಿಸುತ್ತದೆ. ಉಷ್ಣತೆಯು ಅಧಿಕವಾಗಿದ್ದರೂ ಸಹ ಸಸ್ಯವು ಚೆನ್ನಾಗಿ ದ್ಯುತಿಸಂಶ್ಲೇಷಣೆ ಮಾಡುತ್ತದೆ. ಎಲೆಗಳು ಶಾಖೆಗಳನ್ನು ಉತ್ಪಾದಿಸುತ್ತದೆ. ಸಾಕಷ್ಟು ಪರಾಗಸ್ಪರ್ಶವಿದೆ. ಸಂತಾನೋತ್ಪತ್ತಿ ವ್ಯವಸ್ಥೆಯು ಉತ್ತಮವಾಗಿದೆ. ನಮ್ಮ ಉತ್ಪನ್ನಗಳು ಬರುತ್ತಲೇ ಇರುತ್ತವೆ. ನಾವು ಸಂಪೂರ್ಣ ನಷ್ಟವನ್ನು ಅನುಭವಿಸುವುದಿಲ್ಲ. ಪ್ರಮಾಣವನ್ನು ಕಡಿಮೆ ಮಾಡಬಹುದು. ಹೆಚ್ಚಿನ ತಾಪಮಾನ ದಾಖಲಾಗಿರುವುದರಿಂದ ಸಂತ್ರಸ್ತ ರೈತರಿಗೆ ಈ ವಿಷಯವನ್ನು ತಿಳಿಸಲು ಬಯಸುತ್ತೇನೆ. ಮಾಹಿತಿಯು ತಕ್ಷಣವೇ. ನೀವು ಅವರನ್ನು ಅನುಸರಿಸಿ. ಈ ಅಧಿಕ ತಾಪಮಾನದಿಂದ ನಮ್ಮ ಬೆಳೆಗಳನ್ನು ರಕ್ಷಿಸಬೇಕು. ಅತಿವೃಷ್ಟಿಯಿಂದ ಪರಿಹಾರ ಪಡೆಯಬೇಕು. ನಾವು ನಮ್ಮ ಮಣ್ಣಿನ ಸಂಯೋಜನೆಯನ್ನು ಬದಲಾಯಿಸಿದ್ದೇವೆ. ಇನ್ನು ಮುಂದೆ ಈ ವಿಧಾನವನ್ನು ಅನುಸರಿಸಿ ಕಡಿಮೆ ವೆಚ್ಚದಲ್ಲಿ ಹೆಚ್ಚಿನ ಇಳುವರಿ ಪಡೆಯಬಹುದು. ಕೀಟನಾಶಕಗಳ ಬಳಕೆಯು ಕಡಿಮೆಯಾಗುತ್ತದೆ. ಆ ರಚನೆಯನ್ನು ಮರುನಿರ್ಮಾಣ ಮಾಡಲು ಸ್ವಲ್ಪ ಹಣ ಖರ್ಚಾಗಬಹುದು. ವೆಚ್ಚವಿದ್ದರೂ ಪ್ರೀಕಿ ಖರ್ಚು ಮಾಡಿ ಕಡಿಮೆ ಮಾಡುತ್ತದೆ. ಹೆಚ್ಚು ಹಣ ಖರ್ಚು ಮಾಡುವ ಅಗತ್ಯವಿಲ್ಲ. ಇದನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲರೂ ನವೀಕರಣಕ್ಕೆ ಮುಂದಾಗಿದ್ದಾರೆ. ಈ ವಿಧಾನವನ್ನು ನಿಮಗಾಗಿ
ಅಳವಡಿಸಿಕೊಳ್ಳಬೇಕು. ತಾಪಮಾನದ ಹೊಡೆತವನ್ನು ಎದುರಿಸುತ್ತಿರುವ ರೈತರಿಗೆ ನಿಮ್ಮ ಉತ್ಪನ್ನ ಜ್ಞಾನವು ವರದಾನವಾಗಿದೆ. ನಿಮ್ಮನ್ನು ನನ್ನ ಗೆಳೆಯನಾಗಿ ಇಟ್ಟುಕೊಳ್ಳಿ. ಈ ಅಡಚಣೆಯ ಬಗ್ಗೆ ಎಲ್ಲ ಸ್ನೇಹಿತರು ಮತ್ತು ರೈತರು ತಮ್ಮ ನೆರೆಹೊರೆಯವರಿಗೆ ತಿಳಿಸಬೇಕು. ಕೂಡಲೇ ಪರಿಹಾರ ಕಾರ್ಯಕ್ರಮ ಆರಂಭಿಸಲು ಯತ್ನಿಸಿದರು. ವಿಪರೀತ ತಾಪಮಾನವನ್ನು ಎದುರಿಸುತ್ತಿರುವ ರೈತರಿಗೆ ಮಾಹಿತಿಯು ವರದಾನವಾಗಿದೆ. ನನ್ನ ಸ್ನೇಹಿತರಾಗಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಎಲ್ಲ ಸ್ನೇಹಿತರು ಮತ್ತು ರೈತರು ಮತ್ತು ನೆರೆಹೊರೆಯವರು ಸಹ ಈ ಬಗ್ಗೆ ನಿಮ್ಮ ಎಲ್ಲ ಸ್ನೇಹಿತರಿಗೆ ಮತ್ತು ರೈತರಿಗೆ ಮತ್ತು ನೆರೆಹೊರೆಯವರಿಗೆ ತಿಳಿಸಬೇಕು. ಕೂಡಲೇ ಪರಿಹಾರ ಕಾರ್ಯಕ್ರಮ ಆರಂಭಿಸಲು ಯತ್ನಿಸಿದರು. ನೀವು ಈ ಚಾನೆಲ್ಗೆ ಚಂದಾದಾರರಾಗುವುದು ಮಾತ್ರವಲ್ಲದೆ ನಿಮ್ಮ ಸಹವರ್ತಿ ರೈತರಿಗೆ ಚಾನೆಲ್ ಬಗ್ಗೆ ತಿಳಿಸಿ. ಸಮಗ್ರ ಕೃಷಿ ಸಂಬಂಧಿತ ಮಾಹಿತಿಯನ್ನು ಅವರು ತಿಳಿದುಕೊಳ್ಳಬಹುದು. ತನಗೆ ಗೊತ್ತಿರುವ 10 ರೈತರಿಗೆ ಮಾಹಿತಿ ನೀಡಬೇಕು. ಎರಡನೆಯದು ಏನು, ಈ ಪರದೆಯಲ್ಲಿ ನಾವು ಉದ್ಯೋಗಿಗಳ ಸಂಖ್ಯೆಯನ್ನು ನೀಡುತ್ತೇವೆ. ಆ ಯೋಜನೆಯೊಂದಿಗೆ ಆ ಜನರೊಂದಿಗೆ ಮಾತನಾಡಿ. ನಾನು ಕೆಲಸದ ಒತ್ತಡದಲ್ಲಿದ್ದೇನೆ. ಪ್ರತಿಯೊಬ್ಬ ರೈತನಿಗೂ ಉತ್ತರಿಸಲು ನನಗೆ ಕಷ್ಟವಾಗುತ್ತದೆ. ನೀವು ಯೂಟ್ಯೂಬ್ನಲ್ಲಿ ಕಾಮೆಂಟ್ಗಳನ್ನು ಪೋಸ್ಟ್ ಮಾಡುತ್ತೀರಿ. ನಾನು ಅವಕ್ಕೆ ಉತ್ತರಿಸುತ್ತೇನೆ. ಎಲ್ಲ ರೈತರು ಫೋನ್ ಕರೆಗಳಿಗೆ ಉತ್ತರಿಸಲು ನನಗೆ ಸಮಯವಿಲ್ಲ. ನಿಮ್ಮ ಪರದೆಯ ಮೇಲೆ ನಮ್ಮ ಸಿಬ್ಬಂದಿಯ ಫೋನ್ ಸಂಖ್ಯೆಯನ್ನು ನೀವು ನೋಡುತ್ತೀರಿ. ಸಂಪೂರ್ಣ ಮಾಹಿತಿಗಾಗಿ ಸಂಪರ್ಕಿಸಿ. ನಮ್ಮ ಸಿಬ್ಬಂದಿ ಸಂಖ್ಯೆಗೆ ಕರೆ ಮಾಡಿ. ಅನ್ನಪೂರ್ಣ ಅಗ್ರಿಸ್ಪೇಸ್ ಪುಸ್ತಕವನ್ನು ನೋಡಿ. ಕೇವಲ 10ಕ್ಕೆ ಬುಕ್ ಮಾಡಿ. 10 ರೂಪಾಯಿ ಖರ್ಚು ಮಾಡಿ. 45 ರೂಪಾಯಿ ಖರ್ಚು ಮಾಡಿ ಪುಸ್ತಕ ಮುದ್ರಿಸಿದ್ದೇನೆ. ಅದರ ಬೆಲೆ ತಿಳಿಯಿರಿ. ಆದ್ದರಿಂದ ಪ್ರತಿ ರೈತನು ತನ್ನ ಬೆಳೆಯನ್ನು ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳಿಂದ ರಕ್ಷಿಸಲು ಬಯಸಿದರೆ ಅವರು ONBA ವಿಧಾನವನ್ನು ಅಳವಡಿಸಿಕೊಳ್ಳಬೇಕು. ಹಾಗಾಗಿ 10 ರೈತರು ಇದನ್ನು ಅನುಸರಿಸುತ್ತಾರೆ ಎಂದು ನಾನು ಭಾವಿಸುತ್ತೇನೆ. ಧನ್ಯವಾದ.